ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತು ಡಬಲ್ ಕ್ರೋಶಿಯಲ್ಲಿ ಬೀಡ್ನ ಹೇಗೆ ಆ್ಯಡ್ ಮಾಡಿಕೊಂಡು ಡಿಸೈನ್ನ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ನಾನು ಪ್ರೀವಿಯಸ್ ವಿಡಿಯೋಲಿ ಡಬಲ್ ಕ್ರೋಶಿನ ಹೇಗೆ ಮಾಡೋದು, ಆಫ್ ಡಬಲ್ ಕ್ರೋಶಿನ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಈ ಚಾನಲಲ್ಲಿ ಆ ವಿಡಿಯೋಸ್ ಇದೆ, ಹೋಗಿ ಬೇಕಾದರೆ ನೀವು ಚೆಕ್ ಮಾಡ್ಕೋಬೋದು. ಬನ್ನಿ ಡಿಸೈನ್ಸ್ನ ಸ್ಟಾರ್ಟ್ ಮಾಡೋಣ. ಆ ಡಿಸೈನ್ಸಿಗೆ ನಾನು ನೋಡಿ ಈ ಥರ ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆ ರಿಂಗ್ ಬೀಡ್ ಒಳಗಡೆ ಹೋಗೋವಂಥದ್ದು ಸ್ಮಾಲ್ ಸೈಜ್ ಬೀಡ್ಸ್ನ ತೊಗೊಂಡಿದ್ದೀನಿ. ಇದು ಯಾವುದೇ ರೀತಿ ಬೀಡ್ ಇರ್ಬೋದು, ರೌಂಡ್ ಶೇಪು, ಫ್ಲವರ್ ಶೇಪ್, ಯಾವ ಬೀಡೇ ಆಗಿರಲಿ ಫ್ರೆಂಡ್ಸ್, ಅದು ಒಟ್ಟು ರಿಂಗ್ ಬೀಡ್ ಒಳಗಡೆ ಹೋಗೋವಂಥ ಬೀಡ್ ಆಗಿರಬೇಕು ಅಷ್ಟೇ ನಿಮಗೆ. ಮತ್ತು ಟುಲಿಪ್ ಬ್ರ್ಯಾಂಡ್ ಅವ್ರದ್ದು ನೀಡಲ್ ನಂಬರ್ 10 0.75 mm ತೊಗೊಳ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರನ ಮಾಡಿಕೊಂಡು ತುದಿಲಿ ಈ ಥರ ಗಂಟನ್ನ ಕಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಬಟ್ಟೆಗೆ ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟು ಒಂದು 4-5 ಸುತ್ತು ಫಿಂಗರಿಗೆ ದಾರನ ಈ ಥರ ಸುತ್ಕೋಬೇಕು. ಸುತ್ಕೊಂಡು ನೋಡಿ ಇಲ್ಲಿ ಸ್ಟಾರ್ಟಿಂಗು ಈ ಗಂಟು ಏನಿದೆ ಆ ನಾಟು ಬ್ಯಾಕ್ ಸೈಡ್ ಹೋಗೋ ರೀತಿಯಲ್ಲಿ ಇಟ್ಕೊಂಡು ಕ್ರೋಶನ ಹಾಕಿ, ಸೇಮ್ ಹೋಲಿಗೆನೆ ಕ್ರೋಶನ, ಇವಾಗ ನಾವು ದಾರ ಏನು ಇಟ್ಕೊಂಡಿದ್ದೀವಿ ಅದೇ ಜಾಗದಲ್ಲಿ ಕ್ರೋಶನ ಹಾಕಿ, ಈಗ ಸೂಜಿ ಮೇಲೆ ಒಂದ್ಸಲಿ ಅಥವಾ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಥರ ಸ್ವಲ್ಪ ಟ್ವಿಸ್ಟ್ ಮಾಡಿ ಕ್ರೋಶನ ಎಳ್ಕೋಬೇಕು. ಈ ಥರ ನೋಡಿ ಎಷ್ಟು ಈಸಿಯಾಗಿ ಬಂತು. ಕ್ರೋಶನ ಎಳ್ಕೊಂಡು ಒಂದು ಲೂಪ್ ಆಗಿದೆ. ಈಗ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡ್ಕೋಬೇಕು. ಆ ಲೂಪಿಂದ ಈಚೆ ಬರಬೇಕು. ಈ ಲೂಪ್ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡ್ರೆ ಬೇಗ ಈಚೆ ಬರ್ಬೋದು. ಸೊ ಮತ್ತೆ ಈ ಥರ ಎಳ್ಕೊಂಡಾಗ ಅದು ಟೈಟ್ ಆಗುತ್ತೆ. ಗಂಟು ಬಂದುಬಿಟ್ಟು ಬ್ಯಾಕ್ ಸೈಡ್ ಹೋಗುತ್ತೆ. ನೋಡಿ ಈ ರೀತಿ ಬ್ಯಾಕ್ ಸೈಡ್ ಹೋಗುತ್ತೆ. ಮತ್ತೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಅಂತೀವಲ್ವ, ಅದ್ರ ಪಕ್ಕದಲ್ಲೇ ಕ್ರೋಶನ ಹಾಕಿ ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿ ಆ ಲೂಪಿಂದ ಈಚೆ ಬನ್ನಿ. ಈಚೆ ಬಂದರೆ 2 ಲೂಪ್ ಆಯಿತು. ಸೊ 2 ಲೂಪಿಂದನೂ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತೊಗೊಂಡು ಸ್ವಲ್ಪ ಟ್ವಿಸ್ಟ್ ಮಾಡಿಕೊಂಡು ಆ ಲೂಪಿಂದ ಈಚೆ ಬಂದರೆ, 2 ಲೂಪಿಂದ ಈಚೆ ಬಂದರೆ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಅಂತ ಕರಿತೀವಿ. ಸೊ ನಾವು 2 ಟೈಮ್ಸು ಸಿಂಗಲ್ ಲಾಕ್ ಆದಮೇಲೆ ಡಿಸೈನ್ಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಫಸ್ಟು ಒಂದು ಸಿಂಗಲ್ ಚೈನ್ಸ್ನ ಹಾಕ್ಕೋಬೇಕು. 1 or 2 ಸಿಂಗಲ್ ಚೈನ್ಸ್ನ ಹಾಕ್ಕೋಬೇಕು. ಇದು ಯಾಕೆ ಹಾಕ್ಕೊಂಡಿದ್ದೀನಿ ಅಂತ ನಾನು ಆಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ 2 ಟೈಮ್ಸು ಸಿಂಗಲ್ ಚೈನ್ಸ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. ಸ್ವಲ್ಪ ಪಕ್ಕದಲ್ಲೇ ಅಥವಾ ಸ್ವಲ್ಪ ಗ್ಯಾಪಲ್ಲಿನೂ ಮಾಡ್ಕೋಬೋದು. 1 ಪಾಯಿಂಟ್ ಗ್ಯಾಪಲ್ಲಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಪಕ್ಕದಲ್ಲೇ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಕ್ರೋಶನ ಹಾಕಿ ಈಗ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಈ ಥರ ಕ್ರೋಶನ ಟ್ವಿಸ್ಟ್ ಮಾಡಿ ಆ ಲೂಪಿಂದ ದಾರನ ಎಳ್ಕೊಂಬರ್ಬೇಕು. ಸೊ ಅವಾಗಿಲ್ಲಿ 3 ಲೂಪ್ ಆಗಿದೆ, ತೋರಿಸ್ತೀನಿ ನೋಡಿ. 1 2 3 ಲೂಪ್ ಆಗಿದೆ ಅಲ್ವಾ. ಈ ಸ್ಟಾರ್ಟಿಂಗ್ 2 ಲೂಪಿಂದ ಮತ್ತು ಇವೆರಡು, ಇದು ಮತ್ತು ಇದು 2 ಲೂಪಿಂದ ಮಾತ್ರ ಈಚೆ ಬರಬೇಕು. ನೋಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿ ಇವೆರಡು ಲೂಪಿಂದ ಮಾತ್ರ ಈಚೆ ಬರ್ತೀನಿ. ಮತ್ತೆ 2 ಲೂಪ್ ಆಯಿತು. ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಮತ್ತೆ ಈ ಥರ ಕ್ರೋಶನ ಟ್ವಿಸ್ಟ್ ಮಾಡಿ ಈಗ ಇವೆರಡು ಲೂಪಿಂದ ಈಚೆ ಬರಬೇಕು. ಸೊ ಆವಾಗ ನಮಗೆ ಡಬಲ್ ಕ್ರೋಶೆ ಆಗುತ್ತೆ. ನೋಡಿ ಇಲ್ಲಿ ಡಬಲ್ ಕ್ರೋಶೆನ ಮಾಡಿದ್ದೀನಿ ನಾನಿಲ್ಲಿ. ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡಿದ್ದೀನಿ ಅಲ್ವಾ, ಅದ್ರ ಪಕ್ಕದಲ್ಲೇ ಮತ್ತೆ ಕ್ರೋಶನ ಹಾಕಿ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಥರ ಸ್ವಲ್ಪ ಟ್ವಿಸ್ಟ್ ಮಾಡಿ ನಿಧಾನಕ್ಕೆ ಕ್ರೋಶನ ಎಳ್ಕೊಂಬನ್ನಿ. ಸೊ ಆವಾಗ ಇಲ್ಲಿ 3 ಲೂಪ್ ಆಗಿದೆ, 1 2 ಮತ್ತು 3. ಈಗ ಸ್ಟಾರ್ಟಿಂಗ್ 2 ಲೂಪಿಂದ ಮಾತ್ರ ನಾನು ಈಚೆ ತಗೊಳ್ತೀನಿ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಇವೆರಡು ಲೂಪಿಂದ ಮಾತ್ರ ಈಚೆ ಬಂದು ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳಿ, ಮತ್ತು ಇವೆರಡು ಲೂಪಿಂದನೂ ಈಚೆ ಬರಬೇಕು. ಸೊ ಆವಾಗ ಡಬಲ್ ಕ್ರೋಶೆ ಆಗುತ್ತೆ. ಮತ್ತೆ ನೋಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. ಮತ್ತು ಬಟ್ಟೆಗೆ ಹಾಕಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಬಟ್ಟೆಯಿಂದ ದಾರನ ಎಳ್ಕೋಬೇಕು. ಆಗ ನಮಗೆ ಇಲ್ಲಿ 3 ಲೂಪ್ ಆಗಿದೆ. ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಆ 2 ಲೂಪಿಂದನೂ ಒಂದ್ಸಲಿ ಬರ್ತಾ ಇದ್ದೀನಿ. ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿಕೊಂಡು ಆ 2 ಲೂಪಿಂದನೂ ಈಚೆ ಬರಬೇಕು. ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಯಾವಾಗ್ಲೂ ಡಿಸೈನ್ಸ್ನ ನಾನು ಕ್ರೋಶದ ಮೇಲೆ ದಾರ ತಗೊಂಡೇ ನಾನು ಕೆಲಸನ ಮಾಡ್ತಾ ಇರೋದು. ನೋಡಿ ಇಲ್ಲಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತೀನ, ಬಟ್ಟೆಗೆ ಹಾಕ್ತೀನಿ. ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತೀನ, ದಾರ ಎಳ್ಕೊಳ್ತೀನಿ ಈ ಥರ. ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತೀನ, 2 ಲೂಪಿಂದ ಈಚೆ ಬರ್ತೀನಿ.
ಮತ್ತೆ ಕ್ರೋಶದ ಮೇಲೆ ದಾರ ತೊಗೊಳ್ತೀನಿ, ಇವೆರಡು ಲೂಪಿಂದ ನೀವು ಈಚೆ ಬರ್ತೀನಿ. ಸೊ ನಾನಿಲ್ಲಿ ಕ್ರೋಶದ ಮೇಲೆ ದಾರ ತಗೊಳ್ದಲೇ ನಾನಿಲ್ಲಿ ಡಬಲ್ ಕ್ರೋಶನ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಇಲ್ಲಿ ಸ್ವಲ್ಪ ಗ್ಯಾಪು ನೋಡಿ, ಇಲ್ಲಿ ಎಷ್ಟು ಗ್ಯಾಪ್ ಕೊಟ್ಕೋಬೇಕು ಅಂದರೆ ತುಂಬ ಟೈಟಾಗೂ ಮಾಡ್ಕೋಬಾರ್ದು, ನಮಗೆ ದಾರ ಎಳ್ಕೊಳ್ಳಿಕ್ಕೆ ಈಸಿ ಆಗಲ್ಲ. ಒಂದು ಸ್ವಲ್ಪ ಇದು ನೋಡಿ, ಇಷ್ಟು ಓಡಾಡಬೇಕು. ಈ ಥರ ಓಡಾಡಲಿಕ್ಕೆ ನಮಗೆ ಎಷ್ಟು ಸ್ಪೇಸ್ ಬೇಕಾಗುತ್ತೋ ಅಷ್ಟು ಸ್ಪೇಸ್ ಗ್ಯಾಪ್ ಬಿಟ್ಕೊಂಡ್ರೆ ನಮಗೆ ಡಬಲ್ ಕ್ರೋಶೆ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಇಷ್ಟು ಕನ್ಸಿಸ್ಟೆನ್ಸಿ ಅಂದರೆ ತುಂಬ ಇಷ್ಟು ಟೈಟಾಗೂ ಇಟ್ಕೋಬಾರ್ದು, ಇಷ್ಟು ಲೂಸಾಗೂ ಇಟ್ಕೋಬಾರ್ದು. ಸೊ ಫಿನಿಶಿಂಗು ಚೆನ್ನಾಗಿ ಬರೋದಿಲ್ಲ, ಡಬಲ್ ಕ್ರೋಶೆ ನೀಟಾಗೂ ಕಾಣಿಸೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನೋಡಿ, ಇವಾಗ ನಾನು ಓಡಾಡಿಸ್ತಾ ಇದ್ದೀನಿ, ಎಷ್ಟು ಲೂಪು ನಮಗೆ ಎಷ್ಟು ದೊಡ್ಡದಾಗಿ ಬಂದಿರುತ್ತೋ ಅಷ್ಟು ದೊಡ್ಡದಾಗಿ ಅಷ್ಟು ಗ್ಯಾಪಲ್ಲಿದ್ದರೆ ಸಾಕು. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಳ್ಳೋಣ. ಡಬಲ್ ಕ್ರೋಶೆ ಪಕ್ಕದಲ್ಲೇ ಕ್ರೋಶನ ಹಾಕಿ ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಸ್ವಲ್ಪ ಟ್ವಿಸ್ಟ್ ಮಾಡಿ ಕ್ರೋಶನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಕ್ರೋಶನ ಎಳ್ಕೊಳ್ಳಿ. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಅವೆರಡು ಲೂಪಿಂದನೂ ಈಚೆ ಬನ್ನಿ. ಸೊ ಡಬಲ್ ಕ್ರೋಶೆ ಆಯಿತು. ಡಬಲ್ ಕ್ರೋಶೆ ಆದಮೇಲೆ ಇವಾಗ ಸ್ವಲ್ಪ ದಾರನ ಮೇಲ್ ಮಾಡಿಬಿಟ್ಟು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಈ ಹೋಲಿಂದ ಲಾಸ್ಟ್ ಹೋಲ್ವರೆಗೂ ಈ ಥರ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಇಲ್ಲಿ ದಾರನ ಮೇಲ್ ಮಾಡ್ಕೊಂಡಿದ್ವಿ ಅಲ್ಪ, ಆ ಹೋಲಿಗೆ ಕ್ರೋಶನ ಹಾಕ್ಕೊಂಡು ಈಗ ಇವೆರಡೂ ಫಿಂಗರಿಂದ, ಈ ಫಿಂಗರು ಮತ್ತು ಈ ಫಿಂಗರಿಂದ ಈ ಥರ ಬೀಡನ್ನ ಗಟ್ಟಿಯಾಗಿ ಇಟ್ಕೊಂಡು ಈ ಲೂಪಿಂದ ನಾವು ಈ ಥರ ಬರಬೇಕು. ನಿಧಾನಕ್ಕೆ ಕ್ರೋಶನ ದಾರನ ಎಳ್ಕೋಬೇಕು. ಏನಾದರೂ ಈ ಥರ ಬಿಚ್ಚೋಯ್ತು ಅಂದರೆ ನಾವು ಒಂದೊಂದೇ ಎಳೆಗಳನ್ನ ಈ ಥರ ಪೋಣಿಸ್ಕೋಬೇಕಷ್ಟೆ. ಕ್ರೋಶದ ಒಳಗಡೆ ಒಂದೊಂದೇ ಎಳೆಗಳನ್ನ ಹಾಕ್ಕೊಂಡು ಈ ಥರ ಸ್ಟ್ರೈಟ್ನ ಮಾಡ್ಕೊಳ್ಳಿ. ಮಾಡಿಕೊಂಡು ಈಗ ಕ್ರೋಶದ ಬೀಡನ್ನ ಇನ್ಸರ್ಟ್ ಮಾಡಿದ್ದೀವಿ. ಬೀಡ್ ಇನ್ಸರ್ಟ್ ಆದಮೇಲೆ ಇವಾಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಮೇಲ್ಗಡೆ ಲೂಪ್ ಇದೆ ಅಲ್ವಾ, ಆ ಲೂಪಿಂದ ಈಚೆ ಬಂದರೆ ಬೀಡ್ ಲಾಕ್ ಆಯಿತು. ನೋಡಿ ಇಲ್ಲಿ ಬೀಡ್ ಲಾಕ್ ಆಗಿದೆ. ಈಗ ಸ್ಟ್ರೈಟಾಗಿಟ್ಟು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ, ಅಂದರೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈಗ ಇದನ್ನು ಸ್ಟ್ರೈಟಾಗಿ ಇಟ್ಕೋಬೇಕು. ಈ ಥರ ಸ್ಟ್ರೈಟಾಗಿಟ್ಟು ಈ ಸ್ಪೇಸು, ಈ ಥ್ರೆಡ್, ಈ ಬೀಡ್ ನಮಗೆ ಎಷ್ಟು ಸ್ಪೇಸಲ್ಲಿ ಬೇಕು ಅಂತ ಅನಿಸುತ್ತೆ ಅಷ್ಟು ಸ್ಪೇಸಲ್ಲಿ ಇಟ್ಕೊಂಡು, ಅಂದರೆ ಅದೆಷ್ಟು ಸ್ಪೇಸ್ ಬೇಕು ಅಂತ ನೋಡಿಕೊಂಡು ಅಲ್ಲಿಗೆ ನಾವು ಈ ಥರ ಕ್ರೋಶನ ಅಳತೆ ಮಾಡ್ಕೋಬೇಕು. ಎಲ್ಲಿಗೆ ಬೇಕಾಗುತ್ತೆ ಅಂತ ನೋಡಿಕೊಂಡು ಕ್ರೋಶನ ಅಲ್ಲಿಗೆ ಹಾಕ್ಕೊಂಡು ಮತ್ತೆ ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರನ ತಗೊಂಡು ದಾರನ ಎಳ್ಕೊಳ್ಳಿ ಈ ಥರ. ಸೊ 3 ಲೂಪ್ ಆಗಿದೆ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ಟಾರ್ಟಿಂಗ್ 2 ಲೂಪಿಂದ ಈಚೆ ಬರಬೇಕು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳಿ, ಇವೆರಡು ಲೂಪಿಂದನೂ ಈಚೆ ಬನ್ನಿ. ನೋಡಿ ಇಲ್ಲಿ ಒಂದು ಡಬಲ್ ಕ್ರೋಶೆ ಆಯಿತು. ಈಗ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಡಬಲ್ ಕ್ರೋಶೆ ಪಕ್ಕದಲ್ಲೇ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನಾವು ಪಕ್ಕನೇ ಡಬಲ್ ಕ್ರೋಶೆ ಮಾಡೋದ್ರಿಂದ ಡಿಸೈನ್ಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಗ್ಯಾಪ್ನ ಕೊಡ್ದಲೇ ಪಕ್ಕನೇ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ತೀನಿ, ಡಬಲ್ ಕ್ರೋಶೆ ಪಕ್ಕದಲ್ಲೇ ಹೋಗಿ ಕ್ರೋಶನ ಹಾಕಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ, ಅವೆರಡು ಲೂಪಿಂದನೂ ಈಚೆ ಬರಬೇಕು ಮತ್ತು 2 ಲೂಪಿಂದ ಈಚೆ ಬರಬೇಕು. ಸೊ ಆವಾಗ ನಮಗೆ ಡಬಲ್ ಕ್ರೋಶೆ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನಾವು 2 ಚೈನ್ಸ್ನ ಹಾಕಿರೋದನ್ನು ಕನ್ಸಿಡರ್ ಮಾಡಿಕೊಂಡು ಇದನ್ನು ಒಂದು ಡಬಲ್ ಕ್ರೋಶೆ ಅಂತ ಅಂದ್ಕೊಂಡು 1 2 3 4 5 6 ಡಬಲ್ ಕ್ರೋಶೆನ ಮಾಡಿದ್ದೀನಿ. ಮತ್ತು ಇವಾಗ ಬೀಡ್ ಆದಮೇಲೆ 6 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ಇಲ್ಲಿ ನಾನು 4 ಡಬಲ್ ಕ್ರೋಶೆನ ಮಾಡಿದ್ದೀನಿ. ಈಗ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಮತ್ತೆ ಬಟ್ಟೆಗೆ ಹಾಕಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿದೆ. ಇವಾಗ ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ಟಾರ್ಟಿಂಗ್ 2 ಲೂಪಿಂದ ಈಚೆ ಬರಬೇಕು. ಆಮೇಲೆ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಇವೆರಡು ಲೂಪಿಂದನೂ ಈಚೆ ಬರಬೇಕು. ಸೊ ಡಬಲ್ ಕ್ರೋಶೆ ಆಗುತ್ತೆ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ, ಬಟ್ಟೆಗೆ ಹಾಕಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. 2 ಲೂಪಿಂದ ಈಚೆ ಬರಬೇಕು, ಆಮೇಲೆ 2 ಲೂಪಿಂದ ಈಚೆ ಬರಬೇಕು. ಸೊ ಡಬಲ್ ಕ್ರೋಶೆ ಆಗುತ್ತೆ. ಇಲ್ಲಿ ನೀವು 6 ಡಬಲ್ ಕ್ರೋಶೆ ಹಾಕಬೇಕು ಅಂತ ಏನೂ ಇಲ್ಲ. ನೀವು 7 8 9 ನಿಮ್ಗೆ ಎಷ್ಟು ಲೆಂತಿಯಲ್ಲಿ ಬೇಕು ಅನಿಸುತ್ತೆ ಅಷ್ಟು ಲೆಂತಿಯಲ್ಲೂ ನೀವು ಡಬಲ್ ಕ್ರೋಶೆನ ಮಾಡ್ಕೋಬೋದು. ನಾನಿಲ್ಲಿ ತೋರಿಸ್ಲಿಕ್ಕೆ 6 ಡಬಲ್ ಕ್ರೋಶೆನ ಮಾಡಿ ತೋರಿಸ್ತಿದ್ದೀನಿ. 6 ಡಬಲ್ ಕ್ರೋಶೆ ಆದಮೇಲೆ ಮತ್ತು ದಾರನ ಒಂದಿಷ್ಟು ಲೆಂತಿಯಲ್ಲಿ ದಾರನ ಎಳ್ಕೊಂಡು ಇವಾಗ ಮತ್ತೆ ಕ್ರೋಶನ ಬೀಡ್ಗೆ ಮತ್ತು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ.
ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಈ ಹೋಲ್ ಇದೆಯಲ್ಲ, ಈ ಹೋಲ್ ಒಳಗಡೆ ಕ್ರೋಶನ ಈಗ ಇವೆರಡು ಫಿಂಗರಿಂದ ಬೀಡನ್ನ ಇಟ್ಕೊಂಡು ಈ ಥರ ಬೀಡನ್ನ ಪಾಸ್ ಮಾಡ್ಕೊಳ್ಳೋಣ. ಬೀಡ್ ಪಾಸ್ ಆದಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಬೀಡನ್ನ ಎಳ್ಕೊಳ್ಳಿ ಈ ಥರ. ಸೊ ಬೀಡ್ ಲಾಕ್ ಆಯಿತು. ಬೀಡ್ ಲಾಕ್ ಆದಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. ದಾರ ತಗೊಂಡೆ ನಾನು ಡಿಸೈನ್ಸ್ನ ಮಾಡ್ತಾ ಇರೋದು. ನೋಡಿ, ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ಟ್ರೈಟಾಗಿ ಇಟ್ಬಿಟ್ಟು ನಮಗೆ ಈ ಬೀಡ್ ಎಷ್ಟು ಸ್ಪೇಸ್ ಬೇಕು ಅಂತ ನೋಡಿಕೊಂಡು, ಬೀಡಿಗೆ ಎಷ್ಟು ಸ್ಪೇಸ್ ಬೇಕು ಅಂತ ನೋಡಿಕೊಂಡು ಅಲ್ಲಿಗೆ ಕ್ರೋಶನ ಹಾಕಬೇಕು. ಈ ಥರ ಕ್ರೋಶನ ಹಾಕಿಬಿಟ್ಟು ಈಗ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರನ ಎಳ್ಕೊಳ್ಳಿ. ಈ 3 ಲೂಪ್ ದಾರನ ಹಾಕ್ಕೊಳ್ಳಿ. ಸ್ವಲ್ಪ ಟ್ವಿಸ್ಟ್ ಮಾಡಿ ಈ ಬಟ್ಟೆಯಿಂದ ಈಚೆ ಬರಬೇಕು. ಸೊ ಇಲ್ಲೂ 3 ಲೂಪ್ ಆಗಿದೆ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಫಸ್ಟ್ ಸ್ಟಾರ್ಟಿಂಗ್ 2 ಲೂಪಿಂದ ಒಂದ್ಸಲಿ ಮಾಡ್ಕೋಬೇಕು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಮತ್ತೆ 2ರಲ್ಲಿ ಒಂದು ಮಾಡ್ಕೋಬೇಕು. ಸೊ ಆವಾಗ ಡಬಲ್ ಕ್ರೋಶೆ ಆಗುತ್ತೆ. ಇದೇ ರೀತಿ ನಾವು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ಚೈನ್ಸ್ನ ಹಾಕ್ತಾ ಇಲ್ಲ, ಬದಲಿಗೆ ನಾನು ಬೀಡನ್ನೇ ಆ್ಯಡ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ ಅಷ್ಟೇ. ಏನಕ್ಕಂದರೆ ಇಲ್ಲಿ ತೋರಿಸ್ತೀನಿ ನೋಡಿ. ಮತ್ತು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಒಟ್ಟು ನಾನಿಲ್ಲಿ 6 ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಯಾವುದೇ ರೀತಿ ಚೈನ್ಸ್ನ ಸೊ ಇಲ್ಲಿಗೆ ನಾವು ಚೈನ್ಸ್ನ ಏನಕ್ಕೆ ಹಾಕಿದ್ದೀವಿ 2 ಚೈನ್ಸ್ನ ಅಂತ ಹೇಳ್ತೀನಿ ಕೊನೆಯಲ್ಲಿ, ಆಮೇಲೆ ಹೇಳ್ತೀನಿ ಅಂದಿದ್ದೆ ಅಲ್ವಾ. ಸೊ ಇಲ್ಲಿ 2 ಚೈನ್ಸ್ನ ಹಾಕಲಿಲ್ಲ ಅಂದರೆ ನೆಕ್ಸ್ಟ್ ಕಂಬ ಬಂದುಬಿಟ್ಟು ಇದು ಸ್ಮಾಲಾಗೇ ಬರ್ತಿತ್ತು. ಏನಕ್ಕಂದರೆ ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆ ಮಾಡಿದಾಗ ಇದು ಸಿಂಗಲ್ ಕ್ರೋಶೆ ಲೆಂತು ಕಡಿಮೆ ಇರುತ್ತೆ. ನೋಡಿ, ಸಿಂಗಲ್ ಕ್ರೋಶೆ ಲೆಂತು ಕಡಿಮೆ ಇರುತ್ತೆ. ಇಲ್ಲಿಂದ ನಾವು ಡಬಲ್ ಕ್ರೋಶೆ ಮಾಡಿಕೊಂಡಾಗ ಡಬಲ್ ಕ್ರೋಶೆ ಇಷ್ಟು ಹೈಟಲ್ಲಿ ಇರೋದಿಲ್ಲ, ಸ್ವಲ್ಪ ಚಿಕ್ಕದಾಗಿರುತ್ತೆ. ಆಗ ಈ ಲೆಂತ್ ಇದೆ ಅಲ್ವಾ, ಇಲ್ಲಿ ಸ್ಟ್ರೈಟ್ ಆಗಿದೆ ಅಲ್ವಾ, ಅದು ಬಂದುಬಿಟ್ಟು ಹೇಗಿರ್ತಿತ್ತು ಅಂದರೆ ಪ್ಯಾಂಟಿಂಗ್ ಟೈಪ್ ಬರ್ತಿತ್ತು. ಈ ಥರ ಬರ್ತಿತ್ತು ನಮಗೆ. ಸೊ ಹಾಗಾಗಿ ಈ 3 ಇದಿಷ್ಟು ಈಕ್ವಲ್ ಆಗಿ ಇರಲಿ ಅನ್ನೋ ಕಾರಣಕ್ಕೆ ನಾವು ಡಿಸೈನ್ಸ್ನ ಫಸ್ಟು ಸ್ಟಾರ್ಟಿಂಗೇ ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದಾಗ ಫಸ್ಟ್ ಸ್ಟಾರ್ಟಿಂಗ್ 2 ಲಾಕ್ನ ಮಾಡಿಕೊಂಡು ಚೈನ್ಸ್ನ 1 or 2 ಚೈನ್ಸ್ನ ಹಾಕ್ಕೊಂಡೇ ನಾವು ಡಿಸೈನ್ಸ್ನ ಪಕ್ಕದಲ್ಲಿ ಡಬಲ್ ಕ್ರೋಶೆನ ಮಾಡಬೇಕು. ಸೊ ಹಾಗಾಗಿ ನಾನು ಈ ಥರ ಮಾಡಿರೋದು. ಅದಕ್ಕೇ ನಾನು ಸ್ಟಾರ್ಟಿಂಗಲ್ಲಿ 2 ಚೈನ್ಸ್ನ ಹಾಕಿ ಡಿಸೈನ್ಸ್ನ ಮಾಡಿರೋದು. ಏನಕ್ಕಂದರೆ ಇಲ್ಲಿ ಮೇಲ್ಗಡೆ ಎಲ್ಲ ಈಕ್ವಲಾಗಿ ಬರಲಿ ಅಂತ. ಇಲ್ಲ ಅಂದರೆ ನಮಗೆ ಈ ಥರ ಸ್ಲ್ಯಾಂಟಿಂಗಲ್ಲಿ ಬರುತ್ತೆ, ಅಂದರೆ ಇವಿಷ್ಟು ಕಾಣಿಸೋದಿಲ್ಲ. ನೋಡಿ, ಈ ಥರ ಬರುತ್ತೆ ನಮ್ಗೆ ಡಿಸೈನು, ಈ ಥರ ಕಾಣಿಸುತ್ತೆ. ಸೊ ಆವಾಗ ಫಿನಿಶಿಂಗು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸ್ಟಾರ್ಟಿಂಗಲ್ಲಿ 2 ಚೈನ್ಸ್ನ ಸ್ಟಾರ್ಟ್ ಮಾಡಿಬಿಟ್ಟೆ ಡಿಸೈನ್ಸ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು. ಇವಾಗ ಇವೆರಡು ಈಗ ಇಲ್ಲೇನು ಗ್ಯಾಪ್ ಇದೆ ಅಲ್ವಾ, ಇವೆರಡು ಗ್ಯಾಪಲ್ಲೂ ಕುಚ್ಚನ್ನ ಕಟ್ಬಿಟ್ಟು ಕೊನೆಯಲ್ಲಿ ನಾನು ತೋರಿಸ್ತೀನಿ ಡಿಸೈನ್ ಹೇಗೆ ಕಾಣಿಸುತ್ತೆ ಅಂತ. ನಾನಿಲ್ಲಿ ಕುಚ್ಚನ್ನ ಕಟ್ಟಿ ಆಗಿದೆ. ಕುಚ್ಚನ್ನ ಕಟ್ಟಲಿಕ್ಕೆ 137 ದಾರನ ತಗೊಂಡಿದ್ದೀನಿ. ಅದು ಡಬಲ್ ಆಯಿತು ಅಂದರೆ 260 ಆಯಿತು. ನೋಡಿ, ಇಲ್ಲಿ ಕೊನೆಯಲ್ಲಿ ದಾರ ಮಿಕ್ಕಿತ್ತಲ್ವ, ಆ ದಾರನ ಈ ಥರ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಚೆನ್ನಾಗೇ ಇದೆ, ಸಿಂಪಲ್ ಆ್ಯಂಡ್ ಕ್ಯೂಟಾಗಿದೆ ಈ ಡಿಸೈನು. ಬಿಗಿನರ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದೆ ಅನ್ನೋರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.